और ये महत्वपूर्ण अभ्यास भी है। ध्यान के बाद हम दैनंदिन जीवन में कितने ध्यान की स्थिति में जीते हैं। ಧ್ಯಾನದ ನಂತರ ನಮ್ಮ ದೈನಂದಿನ ಜೀವನದಲ್ಲಿ ನಾವೆಷ್ಟು ಧ್ಯಾನಸ್ಥ ಸ್ಥಿತಿಯಲ್ಲಿ ಇರ್ತೀವಿ ಅನ್ನೋದು ಮಹತ್ವದ ವಿಷಯ ಮಾಸ್ಟರ್ಸ್. ನಿನ್ನೆ ಅಭ್ಯಾಸ ಮಾಡ್ತಾ ಇದ್ರಿ 4 ದಿನದಿಂದ. ನಿನ್ನೆ ಪತ್ರಿ ಸರ್ ಕುರಿತು ಒಂದು ಗೀತೆ, ಈ ಗಾಲಿಲೋ ಗಂಧಮೈ, ಎಷ್ಟು ಜನ ಕೇಳಿದ್ದೀರಿ ಮತ್ತೆ निम्गे ಏನ್ फील आयतु? कल एक गीत आपके ग्रुप में डाला था, कितने लोग सुने हैं और उसे सुनकर आपको क्या फील हुआ? उस वॉइस की शक्ति, उस ध्वनि की शक्ति आपको क्या फील हुआ? जो शेयर करना चाहते हैं कर सकते हैं. ನಾಗೇಗೌಡ. Yes, बन्नी गुड. So good morning, sir. Good morning, sir. ಸರ್, ಅದು ವಿಡಿಯೋ ಬಹಳ ಚೆನ್ನಾಗಿದೆ, ಬಟ್ ಅದ್ರ ವಾಯ್ಸ್ ಏನಿದೆ ಅಂದ್ರೆ ನನಗೆ ಒಂದ್ಸಲ ಅಳು ಬಂದ್ಬಿಡ್ತು. ಅಷ್ಟೊಂದು ಎಮೋಷನಲ್ ಇತ್ತು ಸರ್, ಎಮೋಷನ್ ಇತ್ತು. ಬಟ್ ನನಗೆ 100% ಅರ್ಥ ಆಗಿಲ್ಲ ನನಗೆ ಅದು. ಬಟ್ ದ ವಾಯ್ಸ್ ಇದೆಯಲ್ಲ, ಆ ವಾಯ್ಸ್ ಇಂದ ನನಗೆ ಸ್ವಲ್ಪ ಇನ್ನರ್ ಫೀಲಿಂಗ್ ಆಗ್ಬಿಟ್ಟು ನನ್ನ ಒಂದು ಇದೆ, ಕಣ್ಣೀರು ಬಂದ್ಬಿಟ್ಟು. ಓಕೆ, ವೆರಿ ಗುಡ್ ಸರ್, ವೆರಿ ಗುಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ಮಾಸ್ಟರ್ಸ್, ಮತ್ತೆ ಯಾರು ಫೀಲ್ ಮಾಡಿದ್ರಿ? ಏನ್ ಫೀಲ್ ಮಾಡಿದ್ರಿ? ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ಮತ್ತೆ ಕೇಳುವಂಗಿದೆಯಾ ಸರ್ ಆ ಹಾಡು? ಮತ್ತೆ ಮತ್ತೆ ಕೇಳುವಂಗಿದೆಯಾ? ನಾಗೇಗೌಡ ಸರ್. ಎಸ್ ಎಸ್ ಸರ್. ಸರ್ ಆಕ್ಚುಲಿ ನಾನು 2 ಸಲ ಕೇಳಿದೀನಿ ಸರ್, ಮತ್ತೆ ಕೇಳಿಸ್ಬೇಕು ಅನಿಸ್ತಾ ಇತ್ತು. ಅದು ಕಂಟಿನ್ಯೂಸ್ ಆಗಿ ಕೇಳ್ಸನೇ ಇರೋಣ ಅನ್ಸ್ಬಿಡುತ್ತೆ ಅದು ವಾಯ್ಸ್. ಅದು ಇನಿಷಿಯಲ್ ಒಂದ್ಸಲ ಕೇಳ್ದೆ, ಮತ್ತೆ ಇನ್ನೊಂದ್ಸಲ ಕೇಳ್ಬೇಕು ಅನ್ಸುತ್ತೆ, ಮತ್ತೆ ಟೈಮ್ ಸಿಗ್ಲಿಲ್ಲ ಅಂತ 1-2 ಸಲ ಅಂತ ಕೇಳಿದೀನಿ. ಹಂಗೆ ಅದ್ರಿಂದನೇ ಧ್ಯಾನಕ್ಕೆ ಹೋದಂಗ ಆಯ್ತು ನನಗೆ ಒಂದ್ಸಲ. ಎಸ್ ಎಸ್ ಸರ್, ಎಸ್. ಎಸ್ ಎಸ್ ಮಾಸ್ಟರ್ಸ್. ಏನು ಶಕ್ತಿ ಇದೆ ನೋಡಿ ಅವ್ರ ಧ್ವನಿಯಲ್ಲಿ, ಎಷ್ಟು ಶಕ್ತಿ ಇದೆ ನೋಡಿ. ಅಷ್ಟು ಫೀಲಿಂಗ್ಸ್ ಅನ್ನ ಲೋಡ್ ಮಾಡಿ ಹಾಡ್ಬೇಕು ಅಂದ್ರೆ ಎಷ್ಟು ಪವರ್ಫುಲ್ ವಾಯ್ಸ್ ಇರ್ಬೇಕು. ಈಗ 1 ಟನ್ ಭಾರ ಹಾಕಿ ಮಾತಾಡಿದ್ರೆ ಹೆಂಗೆ, 100 ಟನ್ ಭಾರ ಹಾಕಿ ಮಾತಾಡಿದ್ರೆ ಹೆಂಗೆ, ಇಡೀ ಭೂಮಿಯ ಭಾರ ಹಾಕಿ ಮಾತಾಡಿದ್ರೆ ಹೆಂಗೆ, ಆ ವಯಸ್ಸಲ್ಲಿ ಇಡೀ ಭೂಮಿಯ ಭಾರ ಹಾಕಿ ಮಾತಾಡಿದಂಗೆ ಹಾಡಿದಂಗೆ. देखिए मास्टर्स, उनका वॉइस कैसा था कि 1 टन 100 टन नहीं, संपूर्ण धरती की वजन को उनके वॉइस में रखकर उन्होंने गाया है, ऐसा लगता था. कितनी शक्ति है उनके वॉइस. ये कहां से आती है ये शक्ति, ये ताकत कहां से आती है मास्टर्स? ನಮ್ಮಲ್ಲಿ ಈ ಶಕ್ತಿ ಹೇಗೆ ಬರುತ್ತೆ ಮಾಸ್ಟರ್ಸ್? ಯಾರಿಗೆ ಸಹನ ಶಕ್ತಿ ಹೆಚ್ಚು ಇರುತ್ತದೆಯೋ ಅವರ ಧ್ವನಿಯಲ್ಲಿ ಹೆಚ್ಚು ಶಕ್ತಿ ತುಂಬಿರುತ್ತದೆ. जो सहन करने में जितना सशक्त है, उनके वॉइस में उतनी ही शक्ति रहती है. ಅಷ್ಟು ಸುಲಭವಾಗಿ ಅವ್ರ ಮಾತನ್ನ ತಳ್ಳಿ ಹಾಕೋದಕ್ಕೆ ಆಗೋದಿಲ್ಲ. ಹಾಗಾದ್ರೆ ಏನ್ ಮಾಡ್ತಾರೆ ಜನ? ಅವರನ್ನ ಬಿಟ್ಟು ಅವರನ್ನೇ ಪಕ್ಕಕ್ಕಿಡೋದಕ್ಕೆ ಶುರು ಮಾಡ್ತಾರೆ, ತಾವೇ ಹಾಯಾಗಿ ಉಳಿಯೋದಕ್ಕೆ ಶುರು ಮಾಡ್ತಾರೆ. ಎರಡನೇದು, ಅದು ಇಷ್ಟಪಟ್ಟವರು ಒಂದ್ ಕಡೆ ಸೇರ್ತಾರ. समझ में आ रहा है मास्टर्स? तब क्या करते हैं लोग? उनको नजरअंदाज करके, उनको
छोड़कर अपना ही ग्रुप अलग बनाकर आगे बढ़ने लगते हैं। और दूसरा, जो उनको पसंद करते हैं वे उनका अपना एक ग्रुप बनता है। ये ಫ್ರೀಕ್ವೆನ್ಸಿ के कारण ऐसा होता है ಮಾಸ್ಟರ್ಸ್। ಇದು ಅವರವರ ಪ್ರಕಂಪನದ ಕಾರಣದಿಂದಾಗಿ ಹಾಗೆ ಆಗುತ್ತದೆ। तो कृपया इसे प्रैक्टिस कीजिए मास्टर्स। इससे बहुत कुछ फायदे हैं जो आप प्रैक्टिस करते जाते हैं आपको ही पता चलता है। जो भी प्रैक्टिस करते जाते हैं आप फोन करते जाइए, आपको आगे बताया जाए। अभी इस गीत को सुना, इस गीत को सुनने के बाद दोबारा सुन के देखिए, अरे इतना लोडेड वॉइस हो कैसे सकता है? इतने सभी फीलिंग्स अपने अंदर रखकर बिना रोए एक मास्टर कैसे गा सकता है? ಅಷ್ಟು ಫೀಲಿಂಗ್ ತುಂಬಿಕೊಂಡ ವ್ಯಕ್ತಿ ಅಳದೆ ಹಾಡ್ತಾನಲ್ಲ, ಅದೆಂತ ಶಕ್ತಿ ಅಂತ। समझ में आ रहा है मास्टर्स? तो अपनी सच्चाई जीना। ಇಷ್ಟೆಲ್ಲದರ ಬೇಸ್ ಏನು ಅಂದ್ರೆ ಮಾಸ್ಟರ್ಸ್, ಈ 4-5 ದಿನ ಹೆಚ್ಚು ಕಡಿಮೆ ಒಂದು ವಾರ ಆಯ್ತಾ ಸರ್ ಈಗ, ಇದೆಲ್ಲ ಸೇರಿ ಒಂದೇ ಕಡೆ ಒಂದೇ ಗ್ರೂಪ್ ಮಾಡಿ ಒಂದೇ ಲೈನ್ ಅಲ್ಲಿ ಈ ಪ್ಯಾಕೇಜ್ ಅನ್ನ ಕೊಟ್ಬಿಡಿ। ಇವತ್ತು ಆಲ್ಮೋಸ್ಟ್ ಫೈನಲ್ ಟಚ್ ಇದೆ। ಓಕೆ ಇದೆಲ್ಲ ಯಾಕೆ ಅಂದ್ರೆ ಮಾಸ್ಟರ್ಸ್, ಟ್ರೂತ್ಫುಲ್ನೆಸ್ ಇನ್ ದ ವಾಯ್ಸ್ ಪ್ರಾಕ್ಟೀಸ್ ಮಾಡೋದಕ್ಕೆ। ನಮ್ಮ ಮಾತಲ್ಲಿ ಸತ್ಯತೆ ಇದ್ರೆ ಮಾತಾಡಿ, ಇಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಹೊರಡಿ। ಆ ಗ್ರೂಪ್ ಅಲ್ಲಿ ನೀವು ಇದ್ರೂ ಕೂಡ ಏನೂ ಮಾತಾಡದೆ ಮೌನವಾಗಿರಿ, ಅಷ್ಟು ಶಕ್ತಿ ಇದೆಯಾ ಮಾತಾಡಿ। ಇಲ್ಲಾಂದ್ರೆ ಸುಮ್ಮನೆ ಇದ್ಬಿಡಿ। ನಿಮ್ಮನ್ನು ಅದರಲ್ಲಿ ತೋರಿಸ್ಕೊಳ್ಳೋದಕ್ಕೆ ಜಾಯ್ನ್ ಆಗೋದಕ್ಕೆ ಹೋಗ್ಬೇಡಿ। ಅವ್ರಿಗೆ ಗೊತ್ತಾಗುತ್ತೆ, ಆಲ್ರೆಡಿ ಯಾರು ಅದರಲ್ಲಿ ಇರ್ತಾರೋ ಅವ್ರಿಗೆ ಗೊತ್ತಾಗುತ್ತೆ ಈ ವಯಸ್ಸಲ್ಲಿ ಅಷ್ಟು ಎನರ್ಜಿ ಇದೆಯಾ ಇಲ್ವಾ ಅಂತ। ಮಾಸ್ಟರ್ಸ್ ಯಾಕೆ ಇದೆಲ್ಲ ಅಂದ್ರೆ, ನಿಮ್ಗೆ ಒಂದು ವಿಷಯ ಗೊತ್ತದೆ, ನೀವು ಧ್ಯಾನ ಮಾಡಿ ಮಾಡದೇ ಇರಿ, ನೀವು ಟ್ರೂತ್ಫುಲ್ ಇದ್ರೆ ಅದೇ ಧ್ಯಾನ ಸ್ಥಿತಿ। ಧ್ಯಾನ ಮಾಡೋದು ಯಾಕೆ? ನಮ್ಮಲ್ಲಿಯ ಅಸತ್ಯತೆ, ನಮ್ಮಲ್ಲಿಯ ಆ ಆ ಕಲುಷತೆ, ಆ ಮಲಿನತೆ ಕ್ಲೀನ್ ಆಗ್ಲಿ ಅಂತ। ಅದೇ ಕ್ಲೀನ್ ಆದ್ಮೇಲೆ ಇನ್ನೇನಿದೆ ಮಾಸ್ಟರ್ಸ್? ಬಿಗ್ ಜೀರೋ, महापरिशून्य स्थिति। मास्टर्स आप ध्यान करें या न करें, लेकिन अपने आप के लिए ट्रूथफुल होना इंपॉर्टेंट है। आखिर ध्यान क्यों करते हैं? अपने आप को प्यूरिफाई करने के लिए, अपने अंदर की गंदगी को साफ करने के लिए, मलिनता को साफ करने के लिए, कर्मों की सफाई करने के लिए। कर्म क्या है? अपनी मलिनता। यदि हम अपने लिए ट्रूथफुल है मास्टर्स, तो ट्रूथफुलनेस के फ्रीक्वेंसी को खींच के हमारे पास लाएगा। धरती पर जिधर भी है वो सब खींच कर हमारे पास आएगा, या हम उस ट्रूथफुलनेस के प्रति खींच के जाएंगे। ಏನಾಗುತ್ತೆ ಮಾಸ್ಟರ್ಸ್? ತುಂಬಾ ಸರಳ। ಬ್ರಹ್ಮಾಂಡದ ಸತ್ಯತೆ, ಸರಳತೆ ನಮ್ಮನ್ನು ಅರಸಿಕೊಂಡು ಬರುತ್ತದೆ, ಸೆಳೆದುಕೊಂಡು ಬರುತ್ತದೆ। ಇಲ್ಲವೇ ನಾವು ಆ ಬ್ರಹ್ಮಾಂಡದ ಸತ್ಯತೆ, ಸರಳತೆಗೆ ಸೆಳೆಯಲ್ಪಡುತ್ತೇವೆ। और सिंपल, और क्या चाहिए मास्टर्स? इससे ज्यादा हमें और क्या चाहिए? क्या था गांधी जी के पास? एक लाठी के सिवा, वो भी चलने के लिए एक सहारा। क्या था उनका?
एक चरखा जो कपड़े बुनते थे, इतनी सादगी, इतनी सरलता, इतना ट्रूथफुलनेस, इतनी सच्चाई, इसके सिवाय उनके पास क्या था? ಗಾಂಧೀಜಿ ಹತ್ರ ಏನಿತ್ತು ಮಾಸ್ಟರ್ಸ್? ಅವರ ಸರಳತೆ ಮತ್ತು ಸತ್ಯಸಂಧತೆ, ಇವೆರಡನ್ನ ಬಿಟ್ಟರೆ ಏನಿತ್ತು? पत्री जी के पास क्या था? सब कुछ उनका अपना छोड़ दिया, सब कुछ छोड़ दिया। घर चलाने की जिम्मेदारी स्त्री की होती है, उनको कितना कितना कष्ट हुआ होगा, मैडम को कितना कष्ट हुआ होगा, कोई अंदाजा कर सकते? इम्पॉसिबल। कितना लोड उन्होंने बेर किया हो, कितना ಎಷ್ಟು ಭಾರ ಅವರು ಹೊತ್ತಿರ್ಬೋದು, ಎಷ್ಟು ದುಃಖ ಅವರು ಸಹನೆ ಮಾಡಿದ್ರು. ಯಾಕೆ ಇವರಿಷ್ಟು ಭಾರ ಹೊರ್ತಾರೆ ಮಾಸ್ಟರ್ಸ್? ಯಾಕೆ ಗಾಂಧೀಜಿಯವರು ಅಷ್ಟು ಭಾರ ಹೊತ್ತರು? ನಮ್ಮೆಲ್ಲರ ಭಾರವನ್ನ ಹಗುರಗೊಳಿಸಲು. ये सब इतना भार क्यों ढोते? हमारे भार को हल्का करने के लिए, हमारी वजन को हल्का करने के लिए, हमारे ऊपर के प्रेशर को हल्का करने के लिए। एक युग प्रवर्तक होते हैं, उनके बाद युग में बदलाव आता है। गांधी जी के बाद युग में बदलाव आया, पत्री सर के बाद युग में बदलाव आए, एक एक व्यक्ति के बाद युग में बदलाव आता है। याद रखिए, क्योंकि उस युग के संपूर्ण दुख को, उस युग के संपूर्ण संकट को वे खुद वहन करते. ಆ ಯುಗದ ಸಂಪೂರ್ಣ ದುಃಖವನ್ನ, ಸಂಕಟವನ್ನ ಅವರು ಹೊತ್ಕೊಳ್ತಾರೆ ಮಾಸ್ಟರ್ಸ್. ಒಂದ್ಸಲ ಪಂಜಾಬ್ನಿಂದ ಒಬ್ಬ ಮಾಸ್ಟರ್ ಬಂದಿದ್ರು. ಪತ್ರಿ ಸರ್ಗೆ ಕೇಳೋದಕ್ಕೆ ಶುರು ಮಾಡಿದ್ರು. ಪ್ರಶ್ನೆಗಳನ್ನ ಕೇಳ್ತಾ ಹೋದ್ರು. ಕೊನೆಗೊಂದು ಪ್ರಶ್ನೆ ಕೇಳಿದ್ರು, ನೀವು ಯಾಕೆ ಜನ್ಮ ತಗೊಂಡಿದ್ದೀರಾ? वे अपना दुख बोलने लगी, शेयर करने लगी. आखिर आपने क्यों जन्म लिया? तो पत्री सर ने जवाब दिया, मनुष्य का दुख. मनुष्य के दुख ने मुझे बुलाया. समझ में आ गया मास्टर्स? ನೀವು ಯಾಕೆ ಜನ್ಮ ತಗೊಂಡಿದ್ದೀರಿ ಅಂತ ಕೇಳಿದಾಗ ಪತ್ರಿ ಸರ್ ಏನ್ ಹೇಳಿದ್ರು? ರೀಟಾ ಬಹಾದ್ದೂರ್ ಅಂತ ಮಾಸ್ಟರ್ ಅವರು ಆ ಪ್ರಶ್ನೆ ಕೇಳ್ತಿದ್ರು. ಮನುಷ್ಯನ ದುಃಖ ನನ್ನನ್ನು ಈ ಜನ್ಮ ತಗೊಳ್ಳೋದಕ್ಕೆ ಕಾರಣ ಆಯ್ತು. वे अपने लिए नहीं आए, बिल्कुल नहीं आए. जब रीटा मैम पत्री सर से सवाल पूछा, मैम ने पूछा, तो पत्री सर ने कहा, इस जन्म लेने के लिए कारण मनुष्य का दुख है, मनुष्य का संकट है. वे अपने लिए नहीं आए. ಹೀಗಾಗಿ ನಿಮ್ಗೆ ಟೋಟಲ್ ಈ ವಾರದ ಒಟ್ಟು ಸಂದೇಶ ಏನು ಅಂದ್ರೆ, ಈ ಎಲ್ಲ ಸಿರೀಸ್ ಅನ್ನ ಒಂದೇ ಪ್ಯಾಕೇಜ್ ಅಲ್ಲಿ ಬಿಟ್ಟುಬಿಡಿ. ನಾವು ಸತ್ಯಸಂಧತೆಯಿಂದ ಇರಬೇಕು. ನಮ್ಮ ಅಸ್ತಿತ್ವದ ಬೇಸ್ನಿಂದ ನಾವು ಮಾತಾಡ್ಬೇಕು. ನಮ್ಮ ಸಮಗ್ರ ಅಸ್ತಿತ್ವದ ಬೇಸ್ನಿಂದ ನಾವು ಮಾತಾಡ್ಬೇಕು. ನಾವು ಮಾತಾಡಿದ್ರೆ ದೇಹದ ಅಣು ಅಣು, ಕಣ ಕಣ ಅದಕ್ಕೆ ಸ್ಪಂದಿಸ್ಬೇಕು. ಕಾಲ್ ಬೆರಳಿನಿಂದ ಹಿಡಿದು ನೆತ್ತಿವರೆಗೂ ಕಣ ಕಣಗಳು ಅದಕ್ಕೆ ಸ್ಪಂದಿಸ್ಬೇಕು.
ನಿಮ್ಗೆ ಏನ್ ದೊಡ್ಡ ಅನುಭವ ಆಗುತ್ತೋ ಇಲ್ಲೋ ಸಂಬಂಧವೇ ಇಲ್ಲ ಮಾಸ್ಟರ್ಸ್. ನಾನು ಆ ಲೋಕ ನೋಡಿದ್ದೇನೆ, ಈ ಮಾಸ್ಟರ್ ಏನು ಬೇಕಾಗಿಲ್ಲ. ನಿಮ್ಮ ಅಸ್ತಿತ್ವವೇ ಪರಮ ಸ್ಪಂದನೆಯಲ್ಲಿರಲಿ. ಇದೊಂದು ರೀತಿ ಏನ್ ಅಭ್ಯಾಸ ಮಾಸ್ಟರ್ಸ್, ಮತ್ತೆ ಅಲ್ಲಿಗೆ ಬರೋದು. शिवा और पार्वती ने कार्तिकेय और गणपति के लिए कहा कि पूरे ब्रह्मांड की परिक्रमा करके आओ। तो कार्तिकेय निकले अपने मोर पर, तो गणपति अपने माता पिता की परिक्रमा करके वहीं बैठे. ನಿಮ್ಗೀಗ ಅನುಭವ ಆಗೋದಿಲ್ವೇ? ನಿಮ್ಮ ಅಸ್ತಿತ್ವದ ಕಣಕಣದಿಂದಲೂ ಸತ್ಯವಂತಿಕೆಯಿಂದ ಇರಿ ಸಾಕು. ಏನು ದಿಖಾವ ಬೇಕಾಗಿಲ್ಲ, ಏನು ತೋರಿಕೆ ಬೇಕಾಗಿಲ್ಲ. ತೋರಿಕೆಯ ಜೀವನ ನಮಗೆ ಅಗತ್ಯ ಇಲ್ಲ. ಎಷ್ಟಿದೆಯೋ ಅಷ್ಟನ್ನ ಅನುಭವಿಸ್ತಾ ಆನಂದಿಸ್ತಾ ಹಾಯಾಗಿ ಸಾಗೋಣ. ಅವರವರ ದೃಷ್ಟಿಗೆ ನಿಲುಕಿದಷ್ಟು ಅವರವರ ಆಕಾಶ. ನಮಗಿಷ್ಟು ಕಾಣಿಸ್ತಾ ಇದೆ, ಇಷ್ಟರಲ್ಲಿರೋಣ. आपकी नजर जहां तक जाती है वहां तक आपका क्षितिज है मास्टर्स. आपको जितना दिखाई देता है उतना आपका लोक. हमें इतना दिखाई देता है, ये हमारा लोक. वैसे में रहे तो दिस इज द वे ऑफ ट्रूथफुलनेस मास्टर्स. जिस किसी को इंटरेस्ट है इसे अभ्यास कर लीजिए. एक कुंजी, एक चाबी आपको दिया गया है. बाहर के अनुभव करते करते, संपूर्ण अनुभव करते करते महाज्ञानी बनकर वैसे जाना चाहते हैं तो जरूर जाइए. नहीं, मुझे कुछ मालूम नहीं, लेकिन जितना मालूम है उतना मैं ट्रूथफुल. इस वे से चाहिए. इट इज ಯುವರ್ ಚಾಯ್ಸ್. ಎರಡು ಓವರ್ಲ್ಯಾಪ್ ಆಯ್ತು ಪೃಥ್ವಿರಾಜ್ ಸರ್, 1 ನಿಮಿಷ ನೋಡ್ತೀನಿ. ಎಸ್ ಸರೋಜಿನಿ, ಥ್ಯಾಂಕ್ ಯು. We are living in relative truth, but how to in absolute truth? Sir, ರಿಲೇಟಿವ್ ಟ್ರುತ್, ಅಬ್ಸಲ್ಯೂಟ್ ಟ್ರುತ್ ಇದನ್ನ ಪಕ್ಕಕ್ಕಿಡಿ. ಸುಮ್ಮನೆ ಟ್ರೂತ್ಫುಲ್ ಆಗಿರಿ, ಸುಮ್ಮನೆ ಇದ್ದು ಬಿಡಿ. ಆ ಟ್ರೂತ್ಫುಲ್ನೆಸ್ ಎಲ್ಲವನ್ನ ನೋಡ್ಕೊಳ್ಳುತ್ತೆ. ನಾವು ಟ್ರೂತ್ಫುಲ್ ಇದ್ರೆ ಸಾಕು ಸರ್, ಇಟ್ ಈಸ್ ಅಬ್ಸಲ್ಯೂಟ್ ಟ್ರೂತ್. ನಮಗೆ ನಾವು ಪ್ರಾಮಾಣಿಕರಾಗಿದ್ದರೆ ಅದೇ ಪರಿಪೂರ್ಣ ಸತ್ಯ. ಮಿಕ್ಕ ಫ್ರೀಕ್ವೆನ್ಸಿಯನ್ನ ಅದೇ ನೋಡ್ಕೊಳ್ಳುತ್ತೆ. ಉದಾಹರಣೆಗೆ, ಇದನ್ನ ಅಭ್ಯಾಸ ಮಾಡ್ತಾ ಬಂದಿದ್ದೀರಿ, ಇದನ್ನ ಅಭ್ಯಾಸ ಮಾಡ್ತಾ ಬಂದಾಗ್ಲೇ ಗೊತ್ತಾಯ್ತು, ಅರೆ ಇಂಥದೊಂದು ಸಿಲೆಬಸ್ ಇದೆಯಾ, ಹೀಗೂ ಅಭ್ಯಾಸ ಮಾಡೋದು ಸಾಧ್ಯವೇ ಅಂತ ಗೊತ್ತಾಯ್ತು. ಈಗ ಅಭ್ಯಾಸ ಮಾಡ್ತಾ ಹೋಗಿ ಆ ಅಭ್ಯಾಸವೇ ನಿಮ್ಮನ್ನು ಮುಂದೆ ಗೈಡ್ ಮಾಡ್ತಾ. मास्टर्स कोई रिलेटिव ट्रुथ या एब्सोल्यूट ट्रुथ ऐसा नहीं है. आप अभ्यास करते जाइए, आप एब्सोल्यूट ट्रुथ में रहेंगे, इसमें कोई डाउट नहीं है. थैंक यू, थैंक यू, थैंक यू, थैंक यू सो मच मास्टर्स. मास्टर्स, न जाने क्यों एक कहने का विचार आया. लगभग 1 हफ्ते से ये सिलेबस चल रहा है. क्यों चला पता नहीं, कैसे आया पता नहीं, क्यों बोल रहा था पता नहीं, लेकिन लगा कि ये बोलो. 100%, 100%. लेकिन आया, ये आपके सम्मुख इतने दिनों से शेयर करता आया, और दिस लीड्स टू ट्रूथफुल लाइफ. ये अंतिम निष्पत्ति इस 1 हफ्ते के डिस्कशन के एक्सपीरियंस शेयरिंग. तो जो अपना शक्ति का प्रयोग करना चाहते हैं, जो उस ट्रुथ को पाना चाहते हैं, तो इसे प्रैक्टिस कीजिए. नहीं सर,
पहले वाले हमारा ठीक है, वैसे ही हम करते चलिए, नो प्रॉब्लम, जाइए। लेकिन जिस किसी को इसमें गहराई महसूस होती है, तो उस गहराई में अब डुबकी लेते चाहिए, डुबकी लेते चाहिए, डुबकी लेते चाहिए। समझे? हीरे मोती चाहिए तो गहरे पानी में डुबकी लगाई। मई बपुरा बूढ़ा न डरी, रहा किनारे बैठी, ऐसे वाली बात है तो वहीं पे बैठे। अगर डूबने के लिए डरते हैं तो नो प्रॉब्लम, वहीं बैठे रहिए और आपको जो पसंद है वैसे चलते रहिए। थैंक यू। थैंक ये पूरा अ, लगभग एक हफ्ते का जितना पैकेज है एक ही पैकेज में आ जाएगा मास्टर्स। यस, आप अगर इसे बार बार सुनना चाहते हैं तो सुनते जा सकते हैं, प्रैक्टिस करना चाहते हैं तो करते जा सकते हैं, और जो भी प्रैक्टिस करेंगे और गहरे अगर आप शेयर करेंगे तो जरूर कॉल कीजिएगा, शेयर कीजिए। आगे जाने के लिए और भी कुछ लिंक मिलते जाएंगे। ಎಸ್ ಪೃಥ್ವಿರಾಜ್ ಸರ್, ಇದಂತೂ ನೀವು ಮಾಡಲೇಬೇಕಾದ ಸತ್ಯ. ಯಾಕಂದ್ರೆ ನೀವು ಎರಡೂ ಬೋಟಲ್ಲಿ ಇದ್ದೀರಿ. ಈಗ ಆ ಗಾಯನದಲ್ಲಿ ಗುರುಗಳಿಂದ ನೀವು ಕೇಳ್ಕೊಂಡಿದ್ದೀರಿ, ಹಾಡುಗಾರಿಕೆಯನ್ನ ನಾಭಿಯಿಂದ ಅಭ್ಯಾಸ ಮಾಡ್ಬೇಕು ಅಂತ. ಇದು ನಿಮ್ಮಿಂದ ಕೇಳಿದಾಗ್ಲೇ ನಮ್ಗೆ ಗೊತ್ತಾಗಿರೋದು. ಅರೆ ಹೀಗೆ ಹಾಡನ್ನ ಹೀಗೆ ಅಭ್ಯಾಸ ಮಾಡ್ತಾರ ಅಂತ ನಮ್ಗೆ ಗೊತ್ತಾಗಿರೋದು. ನಿಮ್ಮಿಂದಲೇ ಆ ಸತ್ಯ ಗೊತ್ತಾಗಿದೆ. ಅಂದ್ರೆ ಈ ಮೆಸೇಜ್ ಬಂದಿದ್ದಕ್ಕೆ ನೀವು ಮಾಡಿರೋ ಅನುಭವದ ಶೇರಿಂಗಿಗೆ ಪ್ರಮಾಣ ಆಯ್ತು ಸರ್. ಇದನ್ನ ನೀವು ಮಾಡಿ ನೀವೇ ಆ ಸಂಗೀತ ಲೋಕಕ್ಕೂ ಈ ಭೌತಿಕ ಲೋಕಕ್ಕೂ ಲಿಂಕ್ ಆಗ್ತೀರಿ ಪೃಥ್ವಿರಾಜ್ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್.